ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ವೆಜಿಟೇಬಲ್ ಕಿಚಡಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ಬೌಲಿಗೆ 1 ಕಪ್ನಷ್ಟು ಅಕ್ಕಿ ತೊಗೊಂಡಿನಿ. ಸೊ ನೆಕ್ಸ್ಟ್ ಈಗ ಅದ ಕಪ್ಲೆನ 1 ಕಪ್ ನಾನು ತೊಗರಿ ಬೇಳೆನ ತೊಗೋತೇನಂತ. ಮತ್ತು ಈಗ ನೆಕ್ಸ್ಟ್ ಅದ ಕಪ್ಲೆನ 1 ಕಪ್ ನಾನು ಹೆಸರು ಬೇಳೆನೂ ತೊಗೋತೀನಿ. ನೀವು ಕಾಳು ಕೂಡ ಹಾಕೋಬೋದು. ನಾನಿಲ್ಲೇ ಬೇಳೆ ಹಾಕೊಳತ್ತೀನಿ. ಇದನ್ನಿಷ್ಟು ಸ್ವಚ್ಛಗೆ ತೊಳೆದು ತೊಗೊಂಡು ಬರೋಣಂತೀಗ. ಸೊ ನೋಡಿರಿ, ನಾನು ಕಾಳುಗಳನ್ನೆಲ್ಲ ಸ್ವಚ್ಛಗೆ ತೊಳ್ಕೊಂಡು ಬಂದೀನಿ. ಈಗ ಕಿಚಡಿ ಮಾಡೋಕೆ ಒಂದು ಒಗ್ಗರಣೆ ಮಾಡೋಣಂತ ಬರ್ರಿ. ಒಂದು ಕುಕ್ಕರ್ನ ನಾನು ಬಿಸಿ ಮಾಡ್ಕೊಂಡೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಚಮಚದಷ್ಟು ನಾನು ತುಪ್ಪ ಹಾಕಕತ್ತೀನಿ. ನೀವು ಕಿಚಡಿನ ಪರ್ಟಿಕ್ಯುಲರಾಗಿ ತುಪ್ಪದಾಗ ಮಾಡಿರಿ, ಅದು ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ. ಸೊ ತುಪ್ಪ ಚಲೋತ್ನಂಗೆ ಬಿಸಿ ಆದಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಜೀರಿಗೆ ಚಟ ಚಟ ಅಂದಮೇಲೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತೀನಿ. ಕರಿಬೇವು ಚಟ ಚಟ ಅಂದಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 3ರಿಂದ 4 ಹಸಿ ಮೆಣಸಿನ್ಕಾಯಿನ ಹಾಕ್ಕೊತೀನಿ. ಮೆಣಸಿನ್ಕಾಯಿನ ಚಲೋತ್ನಂಗೆ ನಾ ಈಗ ಫಸ್ಟ್ ಫ್ರೈ ಮಾಡ್ಕೋತೇನಂತ. ಸೊ ನೆಕ್ಸ್ಟ್ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡೋನು. ಕಿಚಡಿ ಐತ್ಲ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈಗ ನೆಕ್ಸ್ಟ್ ಇದಕ್ಕೆ ವೆಜಿಟೇಬಲ್ಸ್ ನಾನು ಆಲೂಗಡ್ಡೆ, ಗಜ್ಜರಿ ಮತ್ತು ಒಂದು 10-15 ಬೀನ್ಸ್ನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಳತ್ತೀನಿ. ವೆಜಿಟೇಬಲ್ಸ್ ಅಷ್ಟು ಚಲೋ ಫ್ರೈ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಬಿಸಿ ಬಿಸಿಯಾಗಿ ಕಿಚಡಿನ ತುಪ್ಪದ ಜೊತೆ ಸರ್ವ್ ಮಾಡ್ಬೇಕಾ ಭಾರಿ ಮಸ್ತ್ ಆಗ್ತೈತಿ. ಮಳೆಗಾಲದಾಗ ಬಿಸಿ ಬಿಸಿ ಸರ್ವ್ ಮಾಡಿರಿ. ಇದು ಒಂಥರ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಟೇಸ್ಟಿಯಾಗೂ ಇರ್ತೈತಿ ಮತ್ತು ಇಷ್ಟಪಟ್ಟು ತಿಂತಾರೆ. ಇದಾದಮೇಲೆ ನಾನು ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 2 ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊ ಒಂಚೂರು ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ಇದನ್ನು ನಾವೀಗ ಫ್ರೈ ಮಾಡೋಣಂತ. ಸೊ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳತ್ತೀನಿ. ಖಾರಕ್ಕೆ ಅಂಥೇಳಿ ನಾ ಇಲ್ಲೇ ಒಂದು 2.5 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೋತೀನಿ. ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾ ಇಲ್ಲೇ ಹವೀಸ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ನೀವು ಗರಂ ಮಸಾಲ ಬದಲಿ ಬೇರೆ ಯಾವುದಾದ್ರೂ ಮಸಾಲನೂ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲೇ ಉಪ್ಪನ್ನ ಹಾಕ್ಕೊಳತ್ತೀನಿ. ಉಪ್ಪು ನೀರು ಹಾಕ್ಕೊಂಡ್ಮೇಲೆ ಟೇಸ್ಟ್ ನೋಡಿ ಮತ್ತೂ ಹಾಕ್ಕೋಬೋದು. ಸೊ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋರಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಅಷ್ಟೂ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದಾದಮೇಲೆ ನಾನಿಲ್ಲಿ ಫಸ್ಟನ್ನು ಒಂದು ಸಣ್ಣ ಲಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಅದು 1 ಕಪ್ ನೀರೊಳಗೆ ಆ ನೀರನ್ನ ಇದಕ್ಕೆ ಈಗ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ. ಸೊ ಇದನ್ನೇನು ಕುದಿಸ್ಬೇಕು ಅಥವಾ ಭಾಳ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಅಷ್ಟು ಮಿಕ್ಸ್ ಮಾಡಿಕೊಂಡು ನಾವು ಏನು ತೊಳೆದು ಇಟ್ಕೊಂಡಿದ್ವಲ್ಲ ಕಾಳುಗಳನ್ನು ಅದನ್ನು ಹಾಕ್ಕೊಳ್ಳೋಣಂತ. ಅದನ್ನೆಲ್ಲ ಹಾಕ್ಕೊಂಡು ಮಸಾಲ ಜೊತೆ ಕಾಯಿಪಲ್ಯ ಜೊತೆ ಚಲೋತ್ನಂಗೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಇದನ್ನಿಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡಿದ್ಮೇಲೆ ನಾವೀಗ ನೀರು ಹಾಕ್ಕೊಳ್ಳೋಣಂತ. ನೀವು ಕಾಳು ಎಷ್ಟು ತೊಗೊಂಡಿರ್ತಲ್ಲ ಅದರ ಡಬಲ್ ಕ್ವಾಂಟಿಟಿನಾಗ ನೀರನ್ನ ಇಲ್ಲೇ ಸೇರಿಸ್ಕೋಬೇಕು. ಇದಾದಮೇಲೆ ನೀರು ಅಕ್ಕಿ ಎಲ್ಲ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಒಂದು ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಸಾಲ್ಟ್ ಟೇಸ್ಟ್ ನೋಡಿರಿ, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊರಿ. ಇದಾದಮೇಲೆ ನಾ ಇದಕ್ಕೆ ಕುಕ್ಕರ್ ಬಾಯಿ ಹಾಕಿ ಒಂದು 3 ವಿಸಿಲ್ನ ಇದನ್ನು ಕುಕ್ಕರ್ ಸೀಟಿ ಹೊಡೆಸ್ಕೊಂಡು ನಿಮಗೆ ಸಿಗ್ತೇನಂತ. 3 ಸೀಟಿ ಕುಕ್ಕರ್ ಬಂದಮೇಲೆ ಸ್ಟೀಮ್ ಹೋದ್ಮೇಲೆ ನಾ ಈಗ ಕುಕ್ಕರ್ ಬಾಯಿನ ತೆಗಿಯಾಕತ್ತೇನೆ ನೋಡ್ರಿ. ಭಾರಿ ಸ್ಮೆಲ್ ಅಂತೂ ಭಾರಿ ಮಸ್ತ್ ಬರತೈತಿ. ಕಿಚಡಿನೂ ಸೂಪರ್ ಅಂದ್ರೆ ಸೂಪರ್ ಆಗೈತಿ. ಇದನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಸರ್ವ್ ಮಾಡಿರಿ. ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗಿರ್ತೈತಿ. ನಾ ಗಾರ್ನಿಷಿಗೆ ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ. ಬರ್ರಿ ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ವೆಜಿಟೇಬಲ್ ಕಿಚಡಿ ರೆಡಿ ಆಗೈತಿ ನೋಡ್ರಿ. ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.